ಹಾಗೂ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬರು ಕೂಡ ನನ್ನ ನಮಸ್ಕಾರಗಳು. ಜೂನ್ 10, 2017 ನಾವು ಕಾಲೇಜ್ಗೆ ಕಾಲಿಟ್ಟಿಲ್ಲ. ಫಸ್ಟ್ ಟೈಮ್ ಕಾಲೇಜಿಗೆ ಬರ್ತಿರೋದು, ಕಾಲೇಜ್ ಲೈಫ್ ಅವಾಗ ತಾನೇ ಶುರು ಆಗ್ತಿರೋದು. ಹೇಗಿರುತ್ತೋ ಅನ್ನೋದು ಇವಾಗ ನಿಂತ್ಕೊಂಡಿರೋ ಎಕ್ಸ್ಪೀರಿಯನ್ಸ್. ಅದೇನೋ ಒಂಥರ ಹೇಳಕ್ಕೆ ಕಷ್ಟ. ನಮಗೆ ಇಲ್ಲಿ ಅರೌಂಡ್ 8:45ಗೆ ಬರಕ್ ಹೇಳಿದ್ರು. ಆದ್ರೆ ಅವತ್ತೇನೋ ಗೊತ್ತಿಲ್ಲ, 9 ಗಂಟೆ ಆದ್ರೂ ಯಾವುದೇ ಟೀಚರ್ ಗ್ರೌಂಡಿಗೆ ಬಂದೋಗಿಲ್ಲ. ನಾವು ಹಾಕೊಂಡಿರೋ ಯೂನಿಫಾರ್ಮ್ ನೋಡ್ಕೊಂಡು ಹರಟೆ ಹೊಡ್ಕೊಂಡು ನಮ್ಮನ್ನ ನಾವು ನೋಡ್ಕೊಂಡು ಹಾಗೆ ನಗ್ತಾ ಇದ್ವಿ. ಆದ್ರೆ ಅಷ್ಟೊತ್ತಿಗೆ ಎಲ್ಲ ಟೀಚರ್ ಬಂದ್ರು. ನಮ್ಮ ಕಾಂಬಿನೇಷನ್ ಪ್ರಕಾರ ಎಲ್ಲರನ್ನೂ ಲೈನ್ ಮಾಡ್ಬಿಟ್ಟು ನಿಲ್ಸಿದ್ರು. ಅವಾಗ ಡಿ ನಾನು ಮಾತಾಡ್ತಿರುವಾಗ ಹೇಳಿದ್ರು, in Vidya Mandir we do not only make you literate but also instill values in you ಅಂತ. ಅವತ್ತು ಅದು ಲೇಟ್ ಆಗಿ ಶುರುವಾಗಿದ್ದು, ಪ್ಲಸ್ ಅದ ಗೊತ್ತಿಲ್ಲ ಎಲ್ಲರ ಹಾಗೇನೆ ನಾನು ಈ ಇನ್ಸ್ಟಿಟ್ಯೂಷನ್ ಅನ್ನು ಕೂಡ ಬೆಳೆದ ತಮಾಷೆ ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಒಪ್ಕೋತೀನಿ, ಅವ್ರು ಹೇಳಿದಂತಹ ಪ್ರತಿಯೊಂದು ಮಾತುಗಳಲ್ಲೂ ಕೂಡ ನಿಜಾಂಶ ಇತ್ತು ಅಂತ. ಈ ಕಾಲೇಜಲ್ಲಿ ನಡೆಸೋದೇ 2 ಇವೆಂಟು, ಒಂದು ಸುರಭಿ, ಇನ್ನೊಂದು ಆನ್ಯುವಲ್ ಡೇ. ಎರಡೇ ಅಂತ ಹೇಳೋದ್ರಿಂದ ನಾವು ಆ 2ರಲ್ಲೂ ಎಷ್ಟು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತೀವಿ, ಎಷ್ಟು ಮಜಾ ಮಾಡ್ತೀವಿ, ಎಷ್ಟು ಖುಷಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಈ ಕಾಲೇಜಲ್ಲಿ ಫಸ್ಟ್ ಟೈಮ್ ಸಿಕ್ಕಾಕೊಂಡಿದ್ದು ಡೆಲ್ಲಿ ಟ್ರಿಪ್ ಅಲ್ಲಿ. ವಿಷಯ ಏನೋ ಚಿಕ್ಕದಾಗಿದ್ರೇನೋ ನಮ್ಮ ಟೀಚರ್ಸ್ ಭಯಕ್ ಶುರು ಮಾಡಿದ್ರು. ಅಂದ್ರೆ ಬುದ್ಧಿ ಮಾತನ್ನ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಈ ವಯಸ್ಸಲ್ಲಿ ಮಾಡೋಂತಹ ಪ್ರತಿಯೊಂದು ಕೆಲ್ಸಕ್ಕೂ ಹೇಳ್ಸ್ಕೊಂಡೆ ಮಾಡೋಂತಹ ಅಭ್ಯಾಸ ಇರೋಂತ ನಮ್ಮಂತ ಹುಡುಗರಿಗೆ, ಸ್ಪೆಷಲಿ ಅದರಲ್ಲೂ ನನ್ಗೆ ಅವತ್ತೇನೋ ಗೊತ್ತಿಲ್ಲ, ಅವ್ರು ಹೇಳಿದಂತಹ ಪ್ರತಿಯೊಂದು ಮಾತಲ್ಲೂ ಅರ್ಥ ಇದೆ ಅಂತ ಅನ್ಸಕ್ಕಿತ್ತು. ಅಂದ್ರೆ ನಮ್ಮ ಟೀಚರ್ಸ್ಗೆ ಬಯೋದ್ರಲ್ಲೂ ಒಂದು ಕಲೆ ಇದೆ ಏನೋ ಅಂತ ಅನ್ಸ್ಬೇಕು. ಆಮೇಲೆ ಫಸ್ಟ್ ಆಲ್ಮೋಸ್ಟ್ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋದೇ ಕಲ್ತು. ಆಮೇಲೆ ಎಕ್ಸಾಮ್ ಬಂತು. ಎಕ್ಸಾಮ್ ಆದ್ಮೇಲೆ ರಜೆ ಶುರು ಆಯ್ತು. ರಜೆ ಶುರು ಆದ ಸ್ವಲ್ಪ ದಿನಕ್ಕೆ ರಿಸಲ್ಟ್ ಬಂದ್ಬಿಡ್ತು. ಆಮೇಲೆ ರಿಸಲ್ಟ್ ಬಂದಿನ ಎಲ್ಲರಿಗೂ ಕಾಮನ್ ಎಕ್ಸ್ಪೀರಿಯನ್ಸ್ ಇದೆ ಅನ್ಕೋತೀನಿ. ಮನೇಲಿ ಅಪ್ಪ ಸೀರಿಯಸ್ ಆಗಿ ಕೊಟ್ಟು, ಅರ್ಥ ಆಯ್ತಲ್ಲ ನೀನ್ ಸೆಕೆಂಡ್ ಪ್ರೀ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಡ್ಗೆ ಮನೆಯಿಂದ ಅಮ್ಮ ಬಂದ್ಬಿಟ್ಟು, ಅವ್ನ್ಗೆ ಯಾಕೆ ಎಚ್ಚರಿಸ್ತೀರಾ, ನಮ್ಮನ ಇದ್ದಾನೆ, 100 ತಗೋತಾನ ಅಲ್ವೇನೋ ಅಂತ. ಅದ್ ಮೇ ಬಿ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂಗೆ ಕರೆಕ್ಟ್ ಇರ್ಬೋದು. ಆದ್ರೆ ಸ್ಟೂಡೆಂಟ್ಸ್ ಏನ್ ಫೀಲ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ನಿರ್ಧಾರ ಅಂತ ಹೇಳಿ ಗೊತ್ತಿದೆ. ಇಷ್ಟೆಲ್ಲ ಆದ್ಮೇಲೆ ಸೆಕೆಂಡ್ ಪೀರಿಯಡ್ ಶುರು ಆಯ್ತು. ಕ್ಲಾಸ್ ಹೊಸಿದ್ರು, ಕ್ಲಾಸ್ ಟೀಚರ್ ಹೊಸಿದ್ರು. ಯಾಕಂದ್ರೆ ಎಲ್ಲ ಶಫರ್. ಸ್ಟಾರ್ಟಿಂಗ್ ಅಲ್ಲಿ ಏನೋ ಗೊತ್ತಿಲ್ಲ, 2 ಕ್ಲಾಸಲ್ಲಿ 2 ಗ್ರೂಪ್ ಆಗಿ ಸಪರೇಟ್ ಆಗಿ ಹೋಗಿದ್ವಿ. ಆದ್ರೆ ಯಾವಾಗ ಇಡೀ ಕ್ಲಾಸ್ ಒಂದಾಯ್ತೋ ಅವಾಗ ಆಕ್ಚುಯಲ್ ಮಜಾ ಮಾಡಕ್ಕೆ ನಾವು ಶುರು ಮಾಡಿದ್ವಿ. ಮನೇಲಿ ಪಾಪ ಅಷ್ಟು ಹೇಳಿದಾರಲ್ಲ ನಾವು ಕಾರಣಕ್ಕೆ ಸ್ಟಾರ್ಟಿಂಗ್ ಕೆಲವೊಂದ್ ದಿನ ಇಷ್ಟಪಟ್ಬಿಟ್ಟು ಪಾಠ ಕೇಳಿದ್ವಿ. ಆದ್ರೆ ಅದ್ ಯಾವಾಗ ಕಷ್ಟ ಅನ್ಸಕ್ ಶುರು ಆಯ್ತೋ ಅವಾಗ ಎಲ್ರು ಇಷ್ಟಪಟ್ಟು ಮಜಾ ಮಾಡಕ್ ಶುರು ಮಾಡ್ಬಿಟ್ಟು ಕ್ಲಾಸ್ಗೆ ಬೇಕಂತಾನೆ ಲೇಟ್ ಆಗಿ ಬರೋದು. ಲೇಟ್ ಆಗಿ ಬಂದವ್ರನ್ನ ಅವ್ರ ನಿಕ್ನೇಮ್ ತಗ್ಬಿಟ್ಟು ಅಂತ ಕೂಡ್ಬಿಟ್ಟು ಟೀಚರ್ಸ್ಗೆ ಇರಿಟೇಟ್ ಮಾಡೋದು, ರೆಕಾರ್ಡ್ ಬರ್ತಿರುವಾಗ ಸಿಕ್ಕಾಕೊಳ್ಳೋದು, ಕ್ಲಾಸ್ ಟೈಮಲ್ಲಿ ಚಿಪ್ಸು ಕೇಕ್ ತಿನ್ನೋದು, ಲಂಚ್ ಟೈಮ್ ಅಲ್ಲಿ ಊಟ ಮಜಾ 2 ಹೆವಿ ಆಗ್ಬಿಟ್ಟು ಉಳಿದ 2 ಪೀರಿಯಡ್ ನಿದ್ದೆ ಮಾಡೋದು. CCTV ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತಾರ, ಅದಕ್ಕೆ ಎವ್ರಿ ಡೇ ಹಾಯ್ ಮಾಡೋದು. ಲ್ಯಾಬಲ್ಲಿ ರೀಡಿಂಗ್ ಆಬ್ವಿಯಸ್ಲಿ ನಮ್ಗೆ ಅಷ್ಟು ಬೇಗ ಸಿಗ್ತಿರ್ಲಿಲ್ಲ. ಎಲ್ಲ ಫ್ರಸ್ಟ್ರೇಟ್ ಆಗ್ಬಿಟ್ಟು ಸಿಗ್ದ ರೀಡಿಂಗ್ ನಿಲ್ಸೋದು, ಕರೆಕ್ಷನ್ ಮಾಡಿಸ್ಕೊಳ್ಳೋದು. ಹೀಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋದ್ರೆ ಇವತ್ತು ಏನೋ ನಮ್ಗೆ ಇಲ್ಲಿ ಸಿಗ್ಲಿ ಅಂತ ಅನ್ಸ್ಬೋದು. ಆದ್ರೆ ಮುಂದೆ ಎಲ್ಲರೂ ನಮ್ಮ ಲೈಫಲ್ಲಿ ಬ್ಯುಸಿ ಆಗಿರುವಾಗ, ಅಕಸ್ಮಾತ್ ಆಗಿ ನಾವು ನಮ್ಮ ರೂಮ್ ಮಾಡ್ತಿರುವಾಗ ಸಪೋಸ್ ನಮ್ ಕ್ಲಾಸ್ ಗ್ರೂಪ್ ಫೋಟೋ ಸಿಕ್ತಂದ್ರೆ ಅವಾಗ ಪ್ರತಿಯೊಬ್ಬರಿಗೆ ಆಗೋ ಫೀಲೇ ಬೇರೆ. ಒಂದೊಂದ್ ದಿಕ್ಕಿನಲ್ಲಿ ಎಲ್ಲ ಹರಿದೋಗಿರುವಂತ ಎಲ್ಲ ಫ್ರೆಂಡ್ಸ್ ಒಂದ್ ಜಾಗಕ್ಕೆ ಸೇರ್ತೀವಿ, ಹರಟೆ ಹೊಡಿತಾ ನಗ್ತೀವಿ. ಅವಾಗ ಇಂಥ ವಿಷಯಗಳನ್ನೇ ನಾವು ಮೆಲ್ಕ್ ಹಾಕೋದು, ಜೊತೆಗೆ ಬೇಜಾರು ಕೂಡ ಆಗುತ್ತೆ. ಇನ್ನು ಅಫಿಷಿಯಲ್ ಆಗಿ ಹೇಳ್ಬೇಕಂದ್ರೆ ಇವತ್ತು ನಾವು ಕಾಲೇಜಿಗೆ ಬರುವಂತಹ ಕೊನೆ ದಿನ. ಆದ್ರೆ ಫ್ರೆಂಡ್ಸ್ ನಾವು ಅದನ್ನ ಇನ್ನೊಂದು ರೀತಿಯಿಂದ ನೋಡ್ಬೋದು. ಇವತ್ತು ನಮ್ಮ ಜೀವನದಲ್ಲಿರುವಂತಹ ರಂಗ ಪೂರ್ತಿ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ನಾವು ಟೇಕ್ ಆಫ್ ಮಾಡುವಂತಹ ಸಮಯ. ಟೇಕ್ ಆಫ್ ಅಂದ್ರೆ ಎಲ್ಲರೂ ಹಾರೋದೆ ಅಂತ ಅನ್ಕೋತೀವಿ.
ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಹಾಡೋದಕ್ಕಿಂತ ನಡೆಯೋದು ಒಳ್ಳೇದು. ನಡೆಯೋದು ಅಂದ್ರೆ ವಾಕ್ ಅಂದ್ರೆ ವಿಟ್ನೆಸ್, ಅಕ್ಸೆಪ್ಟ್, ಲವ್, ನೋ ಯೋರ್ ಸೆಲ್ಫ್. ವಿಟ್ನೆಸ್ ಅಂತ ನಾವು ಹಾಡೋದಕ್ಕಿಂತ ನಡ್ಕೊಂಡು ಹೋದಾಗ ನಮ್ಮ ದೃಷ್ಟಿಕೋನ ಹೆಚ್ಚಾಗಿರುತ್ತೆ. ನಮ್ಮ ಕಾರ್ಯಕ್ಷೇತ್ರಕ್ಕೆ ಯಾವ ವಿಷಯಗಳು ಬೇಕು ನಮ್ಗೆ ತಿಳಿತಾ ಹೋಗುತ್ತೆ. ಹಾಗೆ ಜಗತ್ತಿನಲ್ಲಿ ಏನೇನ್ ನಡೀತಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಅಕ್ಸೆಪ್ಟ್, ಕಾಲೇಜಲ್ಲಿ ಎಂಥ ಸಿಲ್ಲಿ ಸಿಚುವೇಶನ್ ಅನ್ನು ಫೇಸ್ ಮಾಡುವಾಗ ಎಲ್ಲರಿಗೂ ಕಾಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫುಲ್ ಡರೋಡ್ಬಿಟ್ಟಿರ್ತೀವಿ ಟೀಚರ್ ಅನ್ನು ನೋಡಿ. ಆದ್ರೆ ಇನ್ನು ಮುಂದೆ ಲೈಫಲ್ಲಿ ಎಷ್ಟೊಂದು ಸಿಚುವೇಶನ್ಗಳು ಬರುತ್ತೆ. ಅವಾಗ ಸುತ್ತಮುತ್ತಲಿರೋದಂತಹ ಸಹಾಯ ತಗೊಂಡು ಅದನ್ನ ಎದುರಿಸುವಂತಹ ಶಕ್ತಿನ ನಾವು ಬೆಳೆಸ್ಕೋಬೇಕು. ಇನ್ನು ಲವ್ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರನ ನೀವು ಇಷ್ಟಪಡಿ, ನೋ ಯೋರ್ ಸೆಲ್ಫ್, ನಿಮ್ ಬಗ್ಗೆನೆ ತಿಳ್ಕೊಳ್ಳಿ. ಈ 4 ಪಿಲ್ಲರ್ಗಳ ಮೇಲೆ ನಾವು ಕಟ್ಟಡ ಕಟ್ಟಿದ್ರೆ ಅದಕ್ಕೆ ಯಶಸ್ಸು ಅಂತ ಹೆಸರು. ನೀವು ಈ 4 ಪಿಲ್ಲರ್ಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋದಷ್ಟು ನಿಮ್ಮ ಯಶಸ್ಸಿನ ಕಟ್ಟಡ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಕೈನ ಬೆರಳುಗಳು ಒಂದೊಂದು ತರ ಇದೆ. ಆದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಎಲ್ಲ ಬೆರಳುಗಳು ಒಟ್ಟಿಗೆ ಬಾಗುತ್ತೆ, ಎಲ್ಲ ಬೆರಳುಗಳು ಒಟ್ಟಿಗೆ ಸಹಕರಿಸುತ್ತೆ. ಒಂದು ಬೆರಳಿಗೆ ನೋವಾದರೂ ಕೂಡ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ತೊಂದರೆ ಆಗುತ್ತೆ. ಅದೇ ರೀತಿ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ವಿಭಿನ್ನವಾಗಿದ್ರೂ ಇಡೀ ದೇಶ ನಮ್ಮನ್ನ ಯೌವನದಲ್ಲಿರೋರು ಯುವಕರು ಅಂತ ಕರೀತಾರೆ. ಬಂದರೂ ಕೂಡ ಎಲ್ಲ ಫ್ಲೆಕ್ಸಿಬಲ್ ಆಗಿದ್ದು ಈಕ್ವಾಲಿಟಿ ಅತ್ಯುನ್ನತ ಮಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು ಕೆಮಿಸ್ಟ್ರಿ ಯಾವುದೇ ಬಾಂಡ್ ಕಲ್ತಿರೋದಕ್ಕೂ ಫಿಸಿಕ್ಸ್ ಅಲ್ಲಿ ಬರೋ ಯಾವುದೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಗಿಂತ ಇನ್ನೂ ಒಂದು ಸ್ಟ್ರಾಂಗ್ ಆದಂತಹ ಬಾಂಡ್ ಇದೆ. ಅದು ನಿಮ್ಮ ಈ ಶಿಕ್ಷಕರ ನಡುವೆ ಇರುವಂತಹ ಬಾಂಧವ್ಯ. ಅದನ್ನ ಯಾರು ಕೂಡ ಮುರಿಯಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಬಲಶಾಲಿ ಆಗಿರುವಂತದ್ದು. ನಮ್ಮ ಟೀಚರ್ಸ್ ಅವರ ಜ್ಞಾನದಿಂದ ಕೇವಲ ಕ್ಲಾಸ್ ರೂಮ್ ಮಾತ್ರ ಗುಡುಗು ಸಿಡಿಲ್ಗಳನ್ನ ಮಾಡಕ್ಕೆ ಸಾಧ್ಯ. ಆದ್ರೆ ಅದನ್ನ ಆಕಾಶದ ಎತ್ತರಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಾವು ಅದನ್ನೆಲ್ಲ ಪೇಪರ್ ಅಲ್ಲಿ ಬರಿಬೇಕು. ಅದೊಂದೇ ಪ್ರಾಬ್ಲಮ್. ಇನ್ನು ಆಕ್ಚುಲಿ ಸ್ಪೀಕಿಂಗ್, ಪೇರೆಂಟ್ಸ್ ಹೇಳ್ದೇನೆ ಯಾವುದೇ ಒಬ್ಬ ಹೊರಲೋಕದ ವಿದ್ಯಾರ್ಥಿ ಈ ಕಾಲೇಜ್ಗೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಆಬ್ವಿಯಸ್ಲಿ ಒಪ್ಕೊಳ್ಳಲ್ಲ. ಸೊ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿದಕ್ಕೆ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಈ ಕೊನೆ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆಕ್ಚುಲಿ ಇದು ನನಗೆ 10th ಗ್ರಾಜುಯೇಷನ್ ಅಲ್ಲಿ ಹೇಳಿದ್ದು. ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಅಸಾಧ್ಯವೆಂದರೆ ಕೇವಲ ಅಸಾಧ್ಯವೇ ಆಗುವುದರಿಂದ, ಸಾಧ್ಯವೆಂದರೆ ಸಾಧ್ಯವು ಸಾಧ್ಯವಾಗಿರಬಹುದರಿಂದ ಎಲ್ಲವನ್ನು ಸಾಧಿಸೋಣ ಬನ್ನಿ. ನಿಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. Nelson Mandela said, "Education is a powerful weapon."